ಮಾರ್ನಿಂಗ್ ಫ್ರೆಂಡ್ಸ್. ಪಾರು ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಇವತ್ತು ಮುದ್ದೆ ಮಸ್ಕಾಯಿ ಸಾರು ರೆಸಿಪಿ ಮಾಡೋಣ ಅಂತಿದ್ದೀನಿ. ಮಸ್ಕಾಯಿ ಸಾರು ಎಲ್ಲರೂ ಕೇಳಿರ್ತೀರ ಅಂದ್ಕೊಳ್ತೀನಿ. ಆದರೂ ನಮ್ಮ ಹಾಸನ ಕಡೆ ನಾವು ಇದನ್ನು ಮಾಡ್ತಿರಲಿಲ್ಲ. ಸೊ ನಾನು ಮದುವೆ ಆದಮೇಲೆ ನಮ್ಮ ಅತ್ತೆ ಮನೆ ಸೈಡ್ ಇದೆಲ್ಲ ಮಸ್ಕಾಯಿ ಮಸೊಪ್ಪು ಸಾರು ಅಂತೆಲ್ಲ ಮಾಡ್ತಾರೆ. ನಮ್ಮ ಕಡೆ ಮಸೊಪ್ಪು ಸಾರುಗಳೇ ಬೇರೆ, ಈ ಕಡೆನೇ ಬೇರೆ. ಸೊ ಅವ್ರ ಸ್ಟೈಲಲ್ಲಿ ಮಸ್ಕಾಯಿ ಸಾರು ಇದು ನಮ್ಮ ಮನೆಯವ್ರಿಗೆ ಫೇವ್ರೇಟು. ಸೊ ಇವಾಗ ಬದನೆಕಾಯಿ ಇತ್ತು, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಗಾಗಿ ಮಸ್ಕಾಯಿ ಸಾರು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಇವತ್ತು ಮಸ್ಕಾಯಿ ಸಾರು ಮಾಡ್ತಾಯಿದ್ದೀನಿ. ಮಸ್ಕಾಯಿ ಸಾರು ಮಾಡೋಕ್ಕೆ ಏನೇನು ಬೇಕಂದರೆ ತೊಗರಿಬೇಳೆ ಒಂದು ಅರ್ಧ ಕಪ್ಪು, ಒಂದು 3 ಬದನೆಕಾಯಿ, ಒಂದು ಸ್ಮಾಲ್ ಈರುಳ್ಳಿ, ಇದು ದೊಡ್ಡದಿತ್ತು ಅದಕ್ಕೆ ಅರ್ಧ ತೊಗೊಂಡಿದ್ದೀನಿ, 2 ಟೊಮೆಟೊ, ಒಂದು 6-7 ಹಸಿಮೆಣ್ಸಿನ್ಕಾಯಿ. ಖಾರಕ್ಕೆ ಬೇರೆ ಏನೂ ಹಾಕಲ್ಲ, ಖಾರದ ಪುಡಿ ಎಲ್ಲ, ಅದಕ್ಕೇ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದು. ಸೊ ಬೆಳ್ಳುಳ್ಳಿ 1 ಗೆಡ್ಡೆ ತೊಗೊಂಡ್ರೆ ಸಾಕು ನೀವು ಬೆಳ್ಳುಳ್ಳಿ. ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕೋಕ್ಕಿಟ್ಟಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು ಒಗ್ಗರಣೆಗೆ ಹಾಕೋದಿದೆಲ್ಲ. ಸಾಂಬಾರು ರೆಡಿ ಆದಮೇಲೆ ಒಗ್ಗರಣೆಗೆ ಹಾಕೋಕ್ಕೆ ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ, ಒಂದು ಸಣ್ಣ ಈರುಳ್ಳಿ ಹೆಚ್ಕೊಂಡಿರೋದು. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಬದನೆಕಾಯಿನ ಸ್ವಲ್ಪ ತೊಳ್ಕೊಂಬಿಡೋಣ. ಹಾಗೆ ಟೊಮೆಟೊನು ತೊಳೆದಿಟ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಇದು ಎಷ್ಟು ಈಸಿ ಅಂದರೆ ಕರೆಂಟ್ ಇಲ್ಲ ಅಂದ್ರೂ ನೀವು ಹಾಗೆ ಮಾಡೋ ಅಂಥದ್ದು. ಇದನ್ನೆಲ್ಲ ಒಟ್ಟಿಗೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕೋದು. ಇದು ಬೇಗ ಆಗುತ್ತೆ ನಿಮಗೆ. ಕ್ವಿಕ್ ಸಾಂಬಾರು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ನಾವು ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ. ಅದು ನಾವೇ ಮಾಡಿರೋ ಸಾಂಬಾರು ಪುಡಿ, ಅಂಗಡಿದಲ್ಲ. ಆದರೆ ನಾರ್ಮಲ್ಲಾಗಿ ಒಬ್ಬೊಬ್ರು ಒಂದೊಂದು ಥರ ಸಾಂಬಾರು ಪುಡಿ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಯೂಸ್ ಮಾಡೋದು ಸಾಂಬಾರು ಪುಡಿ, ದಾವಣಗೆರೆ ಸ್ಟೈಲಲ್ಲಿರೋ ಸಾಂಬಾರು ಪುಡಿ. ಈ ಮಸ್ಕಾಯಿಗೆ ಅಥವಾ ಮಸೊಪ್ಪು ಸಾರಿಗೆಲ್ಲ ಮೇಯ್ನು ಈ ಸಾಂಬಾರು ಪುಡಿ ಹಾಕಿದ್ರೇ ಟೇಸ್ಟ್ ಬರುತ್ತೆ. ನಮ್ಮ ಹಾಸನ ಕಡೆಯೇ ಬೇರೆ ಥರ ಸಾಂಬಾರು ಪುಡಿ ಮಾಡ್ತಾರೆ, ಅದು ಇದಕ್ಕೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ನಾನು ಟ್ರೈ ಮಾಡಿದ್ದೀನಿ. ಸೊ ಈ ಸಾಂಬಾರು ಪುಡಿ ಹಾಕಿದ್ರೇ ಅದಕ್ಕೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮಸ್ಕಾಯಿ ತುಂಬ ಚೆನ್ನಾಗಿರುತ್ತೆ. ತೊಗರಿಬೇಳೆ ತೊಳೆದಿಟ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಬದನೆಕಾಯಿ, ಟೊಮೆಟೊ, ಹಸಿಮೆಣಸಿನ್ಕಾಯಿನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಗೆ ಎಲ್ಲನೂ ಸೇರಿಸ್ಕೊಳ್ಳೋಣ. ಮೊದಲಿಗೆ ತೊಗರಿಬೇಳೆ ಅರ್ಧ ಕಪ್ಪು, ಈಗ ಹಸಿಮೆಣಸಿನ್ಕಾಯಿ ಸೇರಿಸೋಣ, ಹೆಚ್ಚಿರೋ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ. ಇದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಎಷ್ಟು ಹಾಕ್ಕೊಂಬಿಟ್ರೆ ಸಾಕು. ನಂತರ ಸ್ವಲ್ಪ ಅರಿಶಿನ, ಇದಾದಮೇಲೆ ಇದು ಸಾಂಬಾರು ಪೌಡರು. ನಾನು ಹೇಳಿದ್ನಲ್ಲ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು. ಇದನ್ನು ಒಂದೆರಡು ಸ್ಪೂನು, ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು, ಗಟ್ಟಿ ಬೇಕು, ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಂಡ್ಬಿಡಿ. ನಾನು 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೇಳೆ ಬದನೆಕಾಯಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೆ ಇಲ್ಲಿ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ತೊಳೆದು ಹಾಕ್ಬಿಡೋಣ. ಇವಾಗೆಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಲಾಕ್ ಮಾಡಿ 3 ವಿಷಲ್ ಹಾಕಿಸ್ಕೊಳ್ಳಿ.
ಈ 3 ವಿಷಲ್ಲು ಬಂದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಅದನ್ನು ಒಗ್ಗರಣೆ ಹಾಕಬೇಕು. ಸೊ ಸಾಂಬಾರು ರೆಡಿ ಆಗುತ್ತೆ. ಅದು ವಿಷಲ್ ಬರಲಿ, ನಾನು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 3 ವಿಷಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ಸೋಸ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಸೋಸ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಸ್ಮ್ಯಾಶರಲ್ಲಿ ಮಸ್ಕೊಳ್ಳೋಣ. ಇದನ್ನು ಹೀಗೆ ಈ ಥರ ಜಸ್ಟ್ ಸುಮ್ಮನೆ ತುಂಬ ಬೆಂದೋಗಿದೆ, ಏನು ಜಾಸ್ತಿ ಹಸಿಯೋದು ಬೇಡ, ಸ್ವಲ್ಪ ಹೀಗೆ ಅಂದ್ಕೊಳ್ಳಿ ಸಾಕು. ಬೆಳ್ಳುಳ್ಳಿ ಎಲ್ಲ ಸ್ಮ್ಯಾಶ್ ಆಗಿಬಿಟ್ರೆ ಸಾಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅಷ್ಟೇ. ಟೊಮೆಟೊ, ಬದನೆಕಾಯಿ, ಬೇಳೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಆಲ್ರೆಡಿ. ಸ್ಮ್ಯಾಶ್ ಆಯಿತು. ಇವಾಗ ಈ ಸೋಸ್ಕೊಂಡಿದ್ದೆಲ್ಲ ಆ ನೀರು ಹಾಕ್ಕೊಂಡ್ಬಿಡೋಣ. ಓಕೆ, ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನನಗೆ ಹೇಳಿದ್ನಲ್ಲ, ಇಷ್ಟು ಗಟ್ಟಿ ಇದೆ ಆಯಿತಾ, ಇಷ್ಟು ಗಟ್ಟಿ ಇದೆ ಸಾಕು. ಮುದ್ದೆಗೆ, ಅನ್ನಗೆ, ಎಲ್ಲ ಚಪಾತಿಗೆಲ್ಲ ತಿನ್ಬೋದು. ಇಷ್ಟು ಗಟ್ಟಿ ಇದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಜಾಸ್ತಿ ಏನು ಬೇಡ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಎಣ್ಣೆಯನ್ನು ಸ್ವಲ್ಪ ಕಾಯಬೇಕು. ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇವಾಗ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ. ಎಣ್ಣೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೈ ಆಗುತ್ತೆ. ಇದಾದಮೇಲೆ ಈ ಮಸ್ಕೊಂಡಿರ್ತೀವಲ್ಲ, ಈ ಒಗ್ಗರಣೆ ಹಾಕುವಾಗ ಹುಷಾರು, ತುಂಬ ಸಿಡಿಯುತ್ತದು. ಉರಿ ಕಮ್ಮಿ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಫುಲ್ಲಿಟ್ಟಿದ್ದೆ, ಅದಕ್ಕೆ ಸಿಡಿತಾ ಇದೆ. ಜಸ್ಟ್ ಈ ಥರ ಇದು ಮಾಡ್ಬೋದು. ನೋಡಿ, ಸಾಂಬಾರು ಚೆನ್ನಾಗಾಗಿದೆ. ಈಗ ನೋಡಿ, ಇದನ್ನು ನೀವು ಒಗ್ಗರಣೆ ಹಾಕಿದ್ಮೇಲೆ ಕುದಿಸ್ಬಾರ್ದು, ಹಾಗೆ ಆಫ್ ಮಾಡಿ ಇಟ್ಬಿಡೋಣ. ಸೊ ನೋಡಿ, ಮಸ್ಕಾಯಿ ಸಾಂಬಾರು ರೆಡಿ. ಇವಾಗ ಮುದ್ದೆ ಮಾಡ್ಕೊತೀನಿ. ಫೈನಲಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಮುದ್ದೆಗೆ ಈ ಕಪ್ಪಲ್ಲಿ ನಾನು 1 ಕಪ್ ಹಿಟ್ಟು ಹಾಕ್ಕೋಬೇಕು. ಅದಕ್ಕೆ ಈ ಕಪ್ಪಲ್ಲಿ 2 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ. 1 ಕಪ್ ಹಿಟ್ಟಿಗೆ 2 ಕಪ್ಪು 2.5 ಕಪ್ ನೀರು ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಾಗುತ್ತೆ ಮುದ್ದೆ. ಸೊ ಇವಾಗ 2 ಕಪ್ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಕುದಿ ಬರಲಿಕ್ಕಿಡೋಣ. ನೋಡಿ, ಮುದ್ದೆ ಕುದೀತಾ ಇದೆ ನೀರು. ಇವಾಗ ಕರೆಕ್ಟಾಗಿ 1 ಕಪ್ಪು ಹಿಟ್ಟನ್ನು ಹಾಕ್ತೀನಿ. ಅದಕ್ಕೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡಿ ನೀರು ಮೇಲೆ ಬರೋ ಥರ ಮಾಡ್ಕೊಳ್ಳಿ. ಮತ್ತು ಕಮ್ಮಿ ಮಾಡಿ ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕೋಣ.
ಮುದ್ದೆ ಗಂಟಾಗಬಾರ್ದು, ಅದಕ್ಕೆ ಒಂದು 2-3 ಕಲ್ಲುಪ್ಪು ಹಾಕೋದು. ನೀರು ಈ ಥರ ಮೇಲೆ ಬಂದಮೇಲೆ ಒಂದು 10 ಮಿನಿಟ್ಸ್ ಮೀಡಿಯಮ್ ಊರಿನಲ್ಲಿ ಬಿಡಿ. ಮುದ್ದೆ ಚೆನ್ನಾಗಿ ಬೇಯುತ್ತೆ. ಇದನ್ನು ನಾನೇನು ಅಳ್ಳಾಡ್ಸಲ್ಲ, ತಿರುವಲ್ಲ, ಹಾಗೆ ಬೇಯಲಿ. ನೀರು ಸ್ವಲ್ಪ ಕಮ್ಮಿ ಆದಮೇಲೆ ನಾನು ಆಮೇಲೆ ಸ್ವಲ್ಪ ಒಂದು ರೌಂಡು ಸುತ್ತಿ ತಿರುಗಿಸ್ಬಿಟ್ಟು ಮತ್ತೆ ಇನ್ನೊಂದು 2-3 ಮಿನಿಟ್ಸ್ ಬೇಯಿಸ್ತೀನಿ. ನೋಡಿ, ಈಗ ನೀರು ಕಮ್ಮಿ ಆಗಿದೆ. ಈ ಟೈಮಲ್ಲಿ ನಾನು ಒಂದು ರೌಂಡ್ ತಿರುಗಬೇಕು ಮುದ್ದೆನ. ಸೊ ಈ ಥರ ಕೋಲ್ ಇಟ್ಬಿಟ್ಟು ನಾನೇನು ಮಾಡ್ತೀನಿ, ಮತ್ತು ಗಂಟಾಗಬಾರ್ದಲ್ಲ, ಸ್ವಲ್ಪ ತುಪ್ಪ ಹಾಕ್ತೀನಿ ಅದಕ್ಕೆ. ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಮುದ್ದೆ. ಸೊ ಇದು ಹಾಕಿ ಒಂದು ರೌಂಡ್ ತಿರುಗಿಬಿಡೋಣ. ನೋಡಿ, ಮುದ್ದೆ ತಿರುಗ್ಕೊಂಡಾಗಿದೆ. ಇವಾಗ ಅದನ್ನು ಮುದ್ದೆ ಕಟ್ಕೋಬೇಕು. ಇಷ್ಟಿಷ್ಟು ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ಹೊಂದಿಸ್ಕೊಂಡು ಮುದ್ದೆ ಕಟ್ಟಬೇಕು. ಬಿಸಿ ಇದೆ. ಇನ್ನೊಂದೇನಪ್ಪ ಅಂದರೆ, ನೀವು ರಾಗಿ ಹಿಟ್ಟು ಮಾಡಿಸುವಾಗ ಬರೀ ರಾಗಿನ ಮಿಷಿನ್ಗೆ ಹಾಕ್ಸೋ ಬದಲು ಅದಕ್ಕೆ ಸ್ವಲ್ಪ ಜೀರಿಗೆ ಮೆಂತ್ಯನೂ ಹಾಕಿಸ್ಕೊಂಡ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಮುದ್ದೆ ಸ್ಮೆಲ್ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೂ ತಂಪಿರುತ್ತೆ. ಮೆಂತ್ಯ ಜೀರಿಗೆ ದೇಹಕ್ಕೆ ತಂಪು. ಸೊ ರಾಗಿನೂ ತಂಪಿರೋದ್ರಿಂದ ಇವೆಲ್ಲ, ಮತ್ತು ಅದೇ ಹಿಟ್ಟಿಂದ ನೀವು ಬೆಳಿಗ್ಗೆ ಎದ್ದು ಗಂಜಿ ಕೂಡ ಮಾಡ್ಕೋಬೋದು. ಇದು ಸ್ವಲ್ಪ ದೊಡ್ಡ ಮುದ್ದೆ. ಇದು ನಮ್ಮ ಲಕ್ಕಿಗೆ. ನೋಡಿ ಎಷ್ಟು ಮುದ್ದೆ ರೆಡಿಯಾಗಿದೆ. 3 ಮುದ್ದೆ ರೆಡಿ ಇದೆ. ಒಂದು ಚಿಕ್ಕ ಮುದ್ದೆ. ಅಂದರೆ ಲಾಸ್ಟಲ್ಲಿ ಪಾತ್ರೆಯಲ್ಲಿ ಉಳಿಯುತ್ತೆ. ಮೊದಲು ಹಳ್ಳಿ ಕಡೆ ಎಲ್ಲ ಏನು ಮುದ್ದೆ ತಪ್ಪಲಿ ಎಲ್ಲ ಹಾಗೆ ಇಡ್ತಾಯಿದ್ರು. ಸೊ ಅದು ಖಾಲಿ ಬಿಡಬಾರ್ದು ಅಂತ ಅದರಲ್ಲಿ ಚಿಕ್ಕ ಪುಟ್ಟ ಮುದ್ದೆ ಹಾಕಿಡ್ತಾಯಿದ್ರು. ಇವಾಗೆಲ್ಲ ಹಾಗೆ ಆಗಲೇ ತೊಳೆದು ಬಿಡ್ತೀವಿ. ನೋಡಿ, ಪಾತ್ರೆನಲ್ಲಿ ಜಾಸ್ತಿ ಏನೂ ಅಂಟ್ಕೊಂಡಿಲ್ಲ, ಸ್ವಲ್ಪ ಅಷ್ಟೇ ಈ ಥರ ಅಂಟಿರೋದು. ನನಗೆ ಪಾತ್ರೆನಲ್ಲಿ ಆ ಥರ ಜಾಸ್ತಿ ಮುದ್ದೆ ಅಂಟಿಸ್ಬಿಟ್ಟು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇವಾಗ ಎಷ್ಟು ಮುದ್ದೆ ಆಯಿತು. ನನಗೂ ನನ್ನ ಮಗನಿಗೆ, ನನ್ನ ಲಕ್ಕಿಗೆ ಇದೊಂದು ಎಕ್ಸ್ಟ್ರಾ ಮುದ್ದೆ. ಇವಾಗ ಊಟಕ್ಕೆ ಇಡ್ತೀನಿ, ಅವ್ರಿಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಊಟಕ್ಕೆ ಮುದ್ದೆ ಸಾಂಬಾರು ರೆಡಿ. ನೀವು ಟ್ರೈ ಮಾಡಿ. ಮಸ್ಕಾಯಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಈ ವಿಡಿಯೋ ಯಾರ್ಯಾರು ವಾಚ್ ಮಾಡ್ತಾಯಿದ್ದೀರಾ ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಇದನ್ನು ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇದ್ದರೆ, ಏನಾದ್ರು ಹೇಳಬೇಕನ್ಸಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.